ಕರ್ತನಲ್ಲಿ ಪ್ರಿಯವಾದವರೇ, ಅದ್ಭುತ ಸ್ವರೂಪನು ಆಲೋಚನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ. ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಪ್ರಿಯವಾದವರೇ, ಕರ್ತನಾದ ಯೇಸುವಿನಲ್ಲಿ ನೀವು ವಿಶ್ವಾಸವಿಡುವಾಗ ಪವಿತ್ರಾತ್ಮನು ತನ್ನ ಎಲ್ಲ ಪರಿಪೂರ್ಣ ಆಶೀರ್ವಾದದೊಂದಿಗೆ ನಿಮ್ಮೊಳಗಡೆ ಪ್ರವೇಶಿಸುತ್ತಾನೆ. ತನ್ನ ಅದ್ಭುತ ಶಕ್ತಿಯೊಂದಿಗೂ, ಗುಣಪಡಿಸುವ ವರಗಳೊಂದಿಗೂ, ಪ್ರಕಟಣೆಯ ವರಗಳೊಂದಿಗೂ, ವಾಕ್ಯದ ಬಲದೊಂದಿಗೂ ಅವರು ನಿಮ್ಮಲ್ಲಿ ವಾಸ ಮಾಡುತ್ತಾರೆ. ನೀವು ವಿಶ್ವಾಸವಿಟ್ಟರೆ ಕ್ರಿಸ್ತನ ಕ್ರಿಯೆಗಳನ್ನು, ಅಗತ್ಯವಿದ್ದಾಗ ಅವುಗಳಿಗಿಂತ ಹೆಚ್ಚಿನವುಗಳನ್ನು ಮಾಡುವಿರಿ. ಅಭಿಷೇಕವನ್ನು ಪಡೆದುಕೊಂಡ ನೀವು ಪ್ರವಾದಿಸಬಹುದು, ರೋಗಿಗಳ ಮೇಲೆ ಕೈಗಳನ್ನಿಟ್ಟು ಸ್ವಸ್ಥ ಮಾಡಬಹುದು, ನೂತನ ಭಾಷೆಗಳನ್ನು ಮಾತನಾಡಬಹುದು, ಮಾತನಾಡುವ ಭಾಷೆಗಳನ್ನು ವ್ಯಾಖ್ಯಾನಿಸಬಹುದು ಅಥವಾ ಅರ್ಥೈಸಬಹುದು. ಹೀಗೆ ಕ್ರಿಸ್ತನಲ್ಲಿರುವ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಅನುಭವಿಸಬಹುದು. ಆದುದರಿಂದ ನಿಮ್ಮಲ್ಲಿರುವ ಆತ್ಮನ ವರಗಳನ್ನು ತಟ್ಟಿ ಎಬ್ಬಿಸಿರಿ. ಅದೇ ರೀತಿ ನೀವು ದೇವರ ಸೇವೆಯಲ್ಲಿ ಫಲಭರಿತರಾಗಿ ಬದಲಾಗಬಹುದು. ಫಲಭರಿತ ಸೇವೆಯೇ ಕರ್ತನು ನಿಮಗೆ ನೀಡಿದ ಸೇವೆಯಾಗಿದೆ. ಸಣ್ಣ ಕಾರ್ಯಗಳಲ್ಲಿ ನೀವು ತೃಪ್ತರಾಗಬಾರದು, ಏಕೆಂದರೆ ಇಲ್ಲದಿರುವುದನ್ನು ನೋಡುವುದಕ್ಕಿಂತ ನೀವು 1000 ಪಟ್ಟು ಅಭಿವೃದ್ಧಿ ಹೊಂದಬೇಕೆಂದೇ ದೇವರ ಒಂದು ಚಿತ್ತವಾಗಿದೆ. ನೀವು ಹೋಗಿ ಫಲ ಕೊಡುವಂತೆಯೂ ನಿಮ್ಮ ಫಲವು ಸ್ಥಿರವಾಗಿ ನೆಲೆ ನಿಲ್ಲುವಂತೆಯೂ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬ ಕರ್ತನ ದೊಡ್ಡದಾದ ಆಶೀರ್ವಾದವು ಎಂದೆಂದಿಗೂ ನಿಮ್ಮೊಂದಿಗಿದೆ. ನಿಮ್ಮ ಸೇವೆಯನ್ನು ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ಸ್ಥಿರಪಡಿಸಲು ಕರ್ತನಾದ ಯೇಸು ನಿಮ್ಮೊಂದಿಗಿದ್ದಾನೆ. ಇಂತಹ ಒಳ್ಳೆಯ ಬಲವಾದ ಸೇವೆಯನ್ನು ನೀವು ಮಾಡುವುದು ದೇವರು ನಿಮಗೆ ನೀಡಿದಂಥ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಜೀವನದುದ್ದಕ್ಕೂ ಆತ್ಮನ ವರಗಳು ಮತ್ತು ಫಲಗಳಿಂದ ತುಂಬಿ ನೀವು ಬಾಳಬೇಕೆಂಬುದೇ ಕರ್ತನ ಒಂದು ವಿಶೇಷವಾದಂಥ ಆಸೆಯಾಗಿದೆ. ಹಾಗಾಗಿ ಪವಿತ್ರಾತ್ಮನ ಆಶೀರ್ವಾದಗಳಿಂದ ಬಲವನ್ನು ಹೊಂದಿಕೊಂಡು ಸಂತೋಷವಾಗಿ ಬಾಳಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.